ಸಹಜವಾದ ನಟನೆ ಮತ್ತು ಸರಳವಾದ ಸಂಭಾಷಣೆಯಿಂದ ಎಲ್ಲರ ಜನಮನ ಸೆಳೆದವರು ಕಾಶಿನಾಥ್ ರವರು. ಪ್ರೀತಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಕಾಶಿನಾಥ್ ರವರ ಬಗ್ಗೆ ನಮಗೆ ತಿಳಿದಿರುವಂತಹ ಕೆಲವು ಮಾಹಿತಿಗಳೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ಅನನ್ಯ ಚಿತ್ರಗಳ ಮಾಹಿತಿ ವೀಕ್ಷಿಸುತ್ತಿರುವ ಎಲ್ಲ ಚಿತ್ರಪ್ರೇಮಿಗಳಿಗೂ ನಮಸ್ಕಾರ. ಕಾಶಿನಾಥ್ ಅವರು ಸುಪ್ರಸಿದ್ಧ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕರು. ಪ್ರಧಾನವಾಗಿ ಕನ್ನಡ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಇದಲ್ಲದೆ ಹಿಂದಿ ಹಾಗೂ ಮಲಯಾಳಂ ಚಿತ್ರಗಳಲ್ಲೂ ಕೆಲಸ ಮಾಡಿದ್ದಾರೆ. 80ರ ದಶಕದ ಸ್ಯಾಂಡಲ್ವುಡ್ನ ಅತ್ಯಂತ ಜನಪ್ರಿಯ ನಟ ಹಾಗೂ ನಿರ್ದೇಶಕರು ಆಗಿದ್ದರು. ಕಾಶಿನಾಥ್ ಅವರು ಜನಿಸಿದ್ದು ಮೇ 8, 1951 ಕುಂದಾಪುರ ಸಮೀಪದ ಕೋಟೇಶ್ವರದಲ್ಲಿ. ಇವರು ಸ್ಮಾರ್ತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ಇವರ ವಿದ್ಯಾಭ್ಯಾಸ ವಿಜಯ ಕಾಲೇಜಿನಲ್ಲಿ ವ್ಯಾಸಂಗ ಮುಗಿಸಿದರು. ಹಾಸ್ಯ ಚಿತ್ರವಾದ ಅಪರೂಪದ ಅತಿಥಿಗಳು 1976ರ ಮೂಲಕ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು. ಕಾಶಿನಾಥ್ ನಿರ್ದೇಶಿಸಿದ ಸಸ್ಪೆನ್ಸ್ ಥ್ರಿಲ್ಲರ್ 1978ರಲ್ಲಿ ಬಂದಂತಹ ಅಪರಿಚಿತ ಚಿತ್ರದ ಮೂಲಕ ಗುರುತಿಸಲ್ಪಟ್ಟರು. 1984ರಲ್ಲಿ ಬಂದಂತಹ ಅತ್ಯಂತ ಯಶಸ್ವಿ ಚಿತ್ರ ಅನುಭವ. ಈ ಚಿತ್ರದಲ್ಲಿ ನಟಿಸಿದ ನಂತರ ಎಲ್ಲರ ಮನೆ ಮಾತಾದರು. ಇದೇ ಚಿತ್ರ ಹಿಂದಿಯಲ್ಲಿ ಅನುಭವ್ ಎಂದು 1986ರಲ್ಲಿ ನಿರ್ದೇಶಿಸಿ ಬಾಲಿವುಡ್ ಪ್ರವೇಶವನ್ನು ಮಾಡಿದರು. ಕಾಶಿನಾಥ್ ರವರ ಸಿನಿಮಾಗಳು ಸಾಮಾನ್ಯವಾಗಿ ಸಮಾಜದಲ್ಲಿ ಮಡಿವಂತಿಕೆಯ ವಿಷಯಗಳಾಗಿ ಪರಿಗಣಿಸಲ್ಪಟ್ಟಿರುವ ವಿಷಯಗಳನ್ನು ಸ್ಪರ್ಶಿಸುತ್ತದೆ. ಕಾಶಿನಾಥ್ ಅವರ ಚಿತ್ರಗಳಲ್ಲಿ ಬಹಳಷ್ಟು ದ್ವಂದ್ವಾರ್ಥ ಇರುತ್ತಿದ್ದವು. ಇದರ ಪರಿಣಾಮವಾಗಿ ಅವರ ಸಿನಿಮಾಗಳಿಗೆ ಬಹಳಷ್ಟು ಟೀಕೆ ಎದುರಾದವು. ಅವರ ಚಿತ್ರಗಳು ಸಮಾಜ ಮತ್ತು ಉದ್ಯಮದ ಮೇಲೆ ಪ್ರಭಾವ ಬೀರಿದೆ. ಅವರ ಚಿತ್ರದಲ್ಲಿ ಇರುತ್ತಿದ್ದ ಸಂಭಾಷಣೆ ಜನಸಾಮಾನ್ಯರ ಆಡುಭಾಷೆಗೆ ಸೇರ್ಪಡೆಯಾಗಿದೆ ಎಂದು. ಕಾಶಿನಾಥ್ ಅವರು ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿದವರು. ಅವರ ನಟನೆ, ನಿರ್ದೇಶನ, ಸಂಗೀತ ಹಾಗೂ ನಿರ್ಮಾಣದಲ್ಲಿ ಅವರ ಕೈಚಳಕ ತೋರಿಸಿದ್ದಾರೆ. ಅವರ ವಿಭಿನ್ನ ಶೈಲಿ ಚಿತ್ರದಿಂದ ಪ್ರಸಿದ್ಧಿಗೆ ಬಂದವರು. ಕಾಶಿನಾಥ್ ಅವರ ಪ್ರಮುಖ ಚಿತ್ರಗಳು ಯಾವುದೆಂದರೆ ಅನುಭವ, ಅನಂತನ ಅವಾಂತರ, ಅಜಗಜಾಂತರ, ಅವಳೇ ನನ್ನ ಹೆಂಡತಿ, ಹೆಂಡತಿ ಎಂದ್ರೆ ಹೇಗಿರಬೇಕು ಇತ್ಯಾದಿ. ಅವರ ಮಂಗಳೂರು ಮಂಜುನಾಥ ಚಿತ್ರದ ಸಂಭಾಷಣೆಗಳು ಬಹಳ ಜನಪ್ರಿಯವಾಗಿದೆ. ಕಾಶಿನಾಥ್ ಅವರ ಗರಡಿಯಲ್ಲಿ ಪಳಗಿದ ಅನೇಕ ಮಂದಿ ಚಿತ್ರರಂಗದಲ್ಲಿ ಬಹಳಷ್ಟು ಯಶಸ್ವಿಯಾಗಿದ್ದಾರೆ. ಉಪೇಂದ್ರ, ವಿ ಮನೋಹರ್, ಸುನಿಲ್ ಕುಮಾರ್ ದೇಸಾಯಿ, ಹೀಗೆಯೇ ಹಲವು ಮಂದಿ ನಿರ್ದೇಶಕರು. ದುರ್ಗಾಪ್ರಸಾದ್, ಗೋಟೋರಿ, ಎ ಬಾಲಕೃಷ್ಣ ಮುಂತಾದ ಸಾಹಿತಿಗಳು ಕಾಶಿನಾಥ್ ರವರ ವೃಂದದವರು. 1991ರಲ್ಲಿ ಬಂದಂತಹ ಚಿತ್ರ ಅಜಗಜಾಂತರ. ಇದು ಹಿಂದಿಯಲ್ಲಿ 1997ರಲ್ಲಿ ಜುದಾಯಿ ಎಂದು ರೀಮೇಕ್ ಮಾಡಲಾಗಿದೆ. ಕಾಶಿನಾಥ್ ಅವರು ಕಡಿಮೆ ವೆಚ್ಚದಲ್ಲಿ ಉತ್ತಮ ಚಿತ್ರವನ್ನು ನಿರ್ಮಿಸುವಲ್ಲಿ ಸಿದ್ಧಹಸ್ತರು. ಒಟ್ಟಾರೆ ಕನ್ನಡದಲ್ಲಿ 13, ಹಿಂದಿಯಲ್ಲಿ 2 ಹಾಗೂ ತೆಲುಗಿನಲ್ಲಿ 1 ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಕನ್ನಡದ 2 ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದ ಕಾಶಿನಾಥ್ 3 ಚಿತ್ರಗಳಿಗೆ ಚಿತ್ರಗೀತೆ ರಚಿಸಿದ್ದಾರೆ. ತೆಲುಗಿನ ತಲಾ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಕೂಡ ಮಾಡಿರುವ ಹೆಗ್ಗಳಿಕೆ ಅವರಿಗೆ ಇದೆ. ಕನ್ನಡದಲ್ಲಿ 36, ತೆಲುಗಿನಲ್ಲಿ 1 ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅವರ ಕೊನೆಯ ಚಿತ್ರವಾದ ಚೌಕ ಕೂಡ ಯಶಸ್ವಿಯಾಗಿ 100 ದಿನ ಪ್ರದರ್ಶನ ಪೂರೈಸಿತು. ಕಾಶಿನಾಥ್ ಅವರು ನಿರ್ದೇಶಿಸಿರುವ ಚಿತ್ರಗಳು 1978ರಲ್ಲಿ ಅಪರಿಚಿತ, 1984ರಲ್ಲಿ ಅನುಭವ, 1988ರಲ್ಲಿ ಅವಳೇ ನನ್ನ ಹೆಂಡತಿ, 1989ರಲ್ಲಿ ಅನಂತನ ಅವಾಂತರ ಮತ್ತು ಅವನೇ ನನ್ನ ಗಂಡ, 1990ರಲ್ಲಿ ಚಪಲ ಚೆನ್ನಿಗರಾಯ, 1991ರಲ್ಲಿ ಅಜಗಜಾಂತರ. ಕಾಶಿನಾಥ್ ಅವರು ನಟಿಸಿದ ಚಿತ್ರಗಳು ಹೆಂಡ್ತಿ ಎಂದ್ರೆ ಹೇಗಿರಬೇಕು, ಲವ್ ಮಾಡಿ ನೋಡು, ಹಲೋ ಯಮ್ಮ,
ಮತ್ತು ಚೌಕ. ಇವರು ಕನ್ನಡ ಚಿತ್ರೋದ್ಯಮಕ್ಕೆ ಸಲ್ಲಿಸಿದ ಸೇವೆ ಕನ್ನಡ ಚಿತ್ರರಂಗ ಎಂದೂ ಮರೆಯುವಂತಿಲ್ಲ. ಹೀಗೆಯೇ ಎಲ್ಲರನ್ನೂ ನಕ್ಕು ನಗಿಸಿ ಚಿತ್ರದ ಮೂಲಕ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ನೀಡುವ ಮೂಲಕ ಎಲ್ಲರ ಮನೆ ಮಾತಾಗಿದ್ದ ನಮ್ಮ ಕಾಶಿನಾಥ್ರವರು ಬ್ಲಡ್ ಕ್ಯಾನ್ಸರ್ ಇಂದ ಬಳಲಿ ದಿನಾಂಕ 18/1/2018 ತಮ್ಮ 67ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರು. ಇಂದಿಗೂ ಕೂಡ ಯಾರ ಮನಸ್ಸಿಗೆ ಬೇಜಾರಾಗಿದ್ದರೆ ಕಾಶಿನಾಥ್ರವರ ಸಿನಿಮಾ ನೋಡಿದರೆ ಎಂಥವರ ಮನಸ್ಸು ಕೂಡ ಪ್ರಫುಲ್ಲವಾಗುತ್ತದೆ. ಇಂತಹ ಕಲಾವಿದ ಮತ್ತು ನಿರ್ದೇಶಕನನ್ನು ಕನ್ನಡ ಚಿತ್ರ ರಸಿಕರು ಎಂದೂ ಮರೆಯಲಾರರು. ಕಾಶಿನಾಥ್ರವರು ಮತ್ತೆ ಹುಟ್ಟಿ ಬರಲಿ ಎಂದು ಆಶಿಸೋಣ. ಪ್ರೀತಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಕಾಶಿನಾಥ್ರವರ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ